ನಮ್ಮಿಬ್ಬರ ಮದುವೆ ಬಗ್ಗೆ ಒಪ್ಕೊಂಡಿದ್ದಾರೋ ಹಲೋ ಗೀತಾ, ನಮ್ಮನಿಗೆ ಒಪ್ಪಿಗೆ ನೀಡೇ ಬಿಟ್ಟ. ಇನ್ನು ಯಾವ ಭಯವೂ ಇಲ್ಲ. ನಿಮ್ಮ ಮನೆಯಲ್ಲೇನೋ ಒಪ್ಪಿಕೊಂಡಿದ್ದಾರೆ, ಆದ್ರೆ ನನ್ನ ಮನೆಯಲ್ಲಿ ಒಪ್ಪಿಕೊಂಡಿಲ್ಲಲ್ಲ. ಕೊಚ್ಚೆ ಆ ವಿಚಾರ ಮಾತನಾಡುವಾಗ ನಿಮ್ಮಣ್ಣ ಇಲ್ಲಿಗೆ ಬಂದೇ ಬಿಟ್ಟ. ಇನ್ನು ಅವನೊಂದಿಗೆ ಮಾತನಾಡಿ ನಿಮ್ಮನೆಗೆ ಹನ್ನೆರಡಲು ಬರುತ್ತೇವೆ. ಅಂತೂ ನಿಮ್ಮ ಹಠವನ್ನೇ ಸಾಧಿಸ್ಬಿಟ್ರಿ ನೋಡಿ. ನಮ್ಮಿಬ್ಬರ ಪ್ರೀತಿ ಪರೀಕ್ಷೆಯಲ್ಲಿ ನಾವಿಬ್ಬರು ಪಾಸ್ ಆದೇವು. ಹೌದು, ಮುಂದೆ ನಮ್ಮ ಬಾಳಿನ ಜ್ಯೋತಿ ನಿತ್ಯ ಬೆಳಗುವ ಆ ಸೂರ್ಯಚಂದ್ರರ ಹಾಗೆ ಬೆಳಗಬೇಕೆಂಬುದೇ ನನ್ನ ಹಾರೈಕೆ. ಈ ನಿನ್ನ ಕೋರಿಕೆ ನಿರಾಳವಾಗಿ ಸಾಗುವುದು ಗೀತಾ. ಮದವನ ಕಿತ್ತಿಯಾಗಿ ಮದುವೆ ದಿನ ನನ್ನ ಜೊತೆ ಕುಳಿತರೆ ಆನಂದ ಸಮಯ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಗೀತಾ. ಅಂತೂ ಹಗಲು ಕನಸು ಕಾಣಲು ಶುರು ಮಾಡಿದ್ರ? ಇದು ಕನಸಲ್ಲ ಗೀತಾ, ನವ ದಂಪತಿಗಳ ಕಾಣುವ ಕನಸು, ಬರೇ ಮಾತನಾಡುವ. ಹಾಗಾದ್ರೆ ನಾನೆಂದಿಗೂ ನಿಮ್ಮ ಮನದ ಬಯಕೆಯನ್ನು ಈಡೇರಿಸಲು ರೆಡಿಯಾಗಿದ್ದೇನೆ. ಶೃಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರಾಗಿ ಗಾಂಧಾರಿಯಂತೆ ಕಣ್ಣುಚ್ಚಿ ಮಂಗನಸು ವರಸು ಛಾಯೆ ಮಂದಹಾಸ ಆಹನಲುಮೆಯ ಶ್ರಾವಣ ಮಾಸ ಗೀತಾ, ನಾನು ಹೋಗಿ ಬರುವೆ. ಆಯ್ತು, ಹೋಗಿ ಬಾ. ನೋಡಿದೆ, ಕಣ್ ತುಂಬ ನೋಡಿದೆ ಈ ನಿನ್ನ ದುಂಡಾದ ದೇಹವನ್ನು. ಮರಿನಲ್ಲಿದ್ದೆ ಸವಿದೆ. ಗೀತಾ, ನೀನು ಅವನ ಮದುವೆಯಾಗುವ ಹುಮ್ಮಸ್ಸಿನಲ್ಲಿ ಪ್ರೇಮ ಗೀತೆ ಹಾಡಿದ್ದೆ ತಪ್ಪು. ಅವನು ನನ್ನ ಕೈ ಹಿಡಿಬೇಕಾದ ಗಂಡ. ಮುಂದೆ ನಾವಿಬ್ಬರು ಒಂದೇ ಮನೆಯಲ್ಲಿ ಬಾಳ್ಬೇಕಾದವರು. ಅಂತದ್ರಲ್ಲಿ ಅವರ ಕೈ ಹಿಡಿದ್ರೆ ನಿನಗೇನು ಆಯ್ತು? ನನಗೇನು ಆಗಲ್ಲ, ಆಗುವುದು ಇಲ್ಲ. ಆದರೆ ಮುಂದೆ ಒಂದು ದಿನ ಆಪತ್ತು ಬರೋದು ನನಗಲ್ಲ, ನಿನಗೆ. ಅಲೇ ಶ್ರೀಮಂತ ಸಹವಾಸ ಮಾಡುವುದು ಒಂದೇ, ಹೊತ್ತಿನ ಕೈ ಹಿಡಿಯುವುದು ಒಂದೇ. ಯಾಕಂದರೆ
ಅವರಣ್ಣ 2 ತಲೆ ಹಾವು ಅಂತ ನಿನಗಿನ್ನು ಗೊತ್ತಿಲ್ಲ. ನೋಡು, ನಾಳೆ ಅವರು ಮನೆ ನೋಡ್ಲು ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ನೀನೇನಾದ್ರೂ ನಮ್ಮ ಮನಸ್ಸು ಕೆಡಿಸಿ ಮನಸ್ಸು ಒಡಿಸ್ಬೇಡ. ನೋಡು, ಸಂಶಯದ ಬೀಜ ಬಿತ್ತಬೇಡ. ನಿನ್ನ ಮನಸ್ಸು ಕೆಷ್ಟದಷ್ಟೇ ಅಲ್ಲ, ಈ ನಿನ್ನ ತುಂಟಾದ ದೇಹವನ್ನು ನನ್ನ ಕಾಮದ ಕುದುರೆ ಮೇಲೆ ಕುಂಡಿಸಿಕೊಂಡು ಉಂಡು ಬಿಡದೆ ಮನ ಬಂದಂತೆ. ಅದು ಇದುವರೆಗೆ ನಾನು ಯಾರನ್ನು ಒತ್ತಾಯದ ಸರದಕ್ಕೆ ಮಾತ್ರ ಕರೆದೂ ಇಲ್ಲ. ಆದರೆ ಹಿಂದೇಕ ನನ್ನ ಮನಸ್ಸು ಕಾಮನ ಬಿಲ್ಲಿಗೆ ಸಂಚಾರ ಮಾಡಿದೆ. ಅದಕ್ಕೋಸ್ಕರ ನೀನು ನನಗೆ ದಾಸಿ ಆಗಲೇಬೇಕು. ನಾನಿನ ದಾಸಿ ಆಗಲು ನಾನೇನು ಹೇಸಿಕೊಳ್ಳದವಳಲ್ಲ. ಪ್ರಸಂಗ ಬಿದ್ರೆ ನಿನ್ನಂತವನ ಗಂಡದೆಗೆ ತಟ್ಟಿ ನಿಲ್ಲುವ ಹೆಣ್ಣು ನಾನು. ಹೆಣ್ಣು ಅದೇ ಹೆಣ್ಣೆ, ನಿನ್ನಂತ ಪಡುಗೋಸ್ಕರ ಹೆಣ್ಣಿಗೆ ನನಗೆ ವೇದಾಂತ ಹೇಳಿ ಅಭ್ಯಾಸವಿಲ್ಲ. 300 ಕೊಟ್ಟರೆ ಬೆತ್ತಲೆ ಹೋಗಿ ಮೆತ್ತನ ಹಾಸಿಗೆ ಮೇಲೆ ಮೈ ಮರೆತು ಮುದ್ದಾಡಿ ಹೋಗುತ್ತಾರೆ. ಅದಕ್ಕೋಸ್ಕರ ನೀನು ನನಗೆ ದಾಸಿ ಆಗಲೇಬೇಕು. ಬಾರಲೇ ಹೆಣ್ಣೆ, ಬಾ. ನರಹರಿ, ಇನ್ನೊಮ್ಮೆ ಮುಟ್ಟಿದ್ದೆ ಆದರೆ ಮುದ್ದೆಯಾಗಿ ಬೀಳುವುದು ನಿನ್ನ ಪಾಪದ ದೇಹ. ಪರರ ಹೆಣ್ಣು ಪರರ ದುಡ್ಡಿಗಾಗಿ ಕೈ ಚಾಚಿ ಕಲ್ಲು ಸುರಿಸುತ್ತಿರುವೆಯಲ್ಲ, ಏನನ್ನ ಕರೆಯಬೇಕಲ್ಲೇ ನಿನ್ನ? ಏ ಶಿವಮಣಿ, ನನ್ನ ಒಂದು ಪ್ರತಿಯೊಂದು ಕೆಲಸಕ್ಕೆ ಶರಣ ಕಾಡಿವೆಲ್ಲ ಮಗನೇ. ಇದರಲ್ಲಿ ಏನು ಅಡ್ಡವಾದರೆ ಮಟ್ಟು ಬಿಡಿಸಿ ಕಸುವೆ ಮಗನೇ. ಮಟ್ಟು ಬಿಡಿಸುವ ಬಚ್ಚ ನನ್ನ ಮಗನೇ, ಮೊದಲು ನೀವು ಮಾಡುವ ಕೆಲಸದಲ್ಲಿ ಸ್ವಾರ್ಥತೆ ತುಂಬಿದೆ. ಅದು ಅಲ್ಲದೆ ಒಂದು ಹೆಣ್ಣಿನ ಜೀವನಕ್ಕೆ ಬೆಂಕಿ ಇಟ್ಟು ಪೂಜೆ ಮಾಡುತ್ತಿರುವೆಯಲ್ಲ, ಇದು ಒಳ್ಳೆಯ ಕೆಲಸವೇ? ಇದೇ ಕೆಲಸವನ್ನು ನಿನ್ನ ಒಡ ಹುಟ್ಟಿದವರಿಗೆ ನಾನು ಮಾಡಿದ್ದರೆ ನೀನೇನು ಮಾಡುತ್ತಿದ್ದೆ? ಏ ಶಿವ, ಮುಚ್ಚು ಬಾಯ್. ಅಂದರೆ ನೀನೊಬ್ಬನೇ ಕಾಮಾಸುರನೆಂದು ತಿಳಿದಿರುವೆಯಾ ಮಗನೇ? ನಿಂತ ನೆಲದಲ್ಲೇ ನಿಮ್ಮಂತ ನರಪೀಳಿಗಳ ನರವನ್ನು ಕಿತ್ತು ಕೊರಳಲ್ಲಿ ಹಾಕಿಕೊಂಡು ಕೇಕೆ ಹಾಕಿ ನಗುವವನು ನಾನು. ಅದು ಇದು ಅಂತ ಹೆಂಗಸರ ಭಾಷೆಯನ್ನು ಬಿಗಿದು ಚಿಗಿದಾಡುತ್ತಿರುವೆಯಲ್ಲ, ಇದು ನನಗೆ ಆಗಿ ಬರೋದಿಲ್ಲ. ನನ್ನದೇನೇ ಇದ್ರು ಕೈಯಲ್ಲಿ ತುಪಾಕಿ ಹಿಡಿದು ಗಂಡಸ್ತನ ತೋರಿಸೋದೆ ಈ ಶಿವಮನೆಯ ಸ್ಟೈಲ್. ಅಲೇ ಷಂಡ, ಇಂಥ ಸಮಯದಲ್ಲಿ ಹಿಂತರಿಗೆ ರಕ್ಷಣೆಯನ್ನು ನೀಡಿ ಹೀರೋ ಅಂತ ಕರೆಸಿಕೊಳ್ಳಬೇಡ. ಇವಳನ್ನು ಬರೀ ಇವತ್ತು ಮುಟ್ಟಿದ್ದೀನಿ ಅಷ್ಟೇ, ನಾಳೆ ದಿನ ಇವಳ ಕೆನ್ನೆಯನ್ನು ಕತ್ತದೆ ಬಿಡಲಾರೆ. ಇದೇ ಸುದ್ದಿಯನ್ನು ನಾಳೆ ದಿನ ಕೇಳ್ತೀಯ ಮಗನೇ, ಕೇಳ್ತೀಯ. ಬರ್ತೀನಿ ಮಗನೇ ಶಿವಮಣಿ, ಬರ್ತೀನಿ. ಗುಡ್ ಬೈ. ಬರ್ತೀನಿ ಬರ್ತೀನಿ. ಗುಡ್ ಬೈ. ಹೋಗು ಮಗನೇ, ಹೋಗು. ನಿಂತು ಮೋತ ನೋಡಕ್ಕೆ ನಿನ್ನ ನರ ನಾಡಿಯ ನಡುಗುತ್ತಿರುವಾಗ ನೀನೇನು ಬಿಸಿ
ಬೆಚ್ಚುತ್ತಿದ್ದೀಯ? ಏನಮ್ಮ, ಸಮಯಕ್ಕೆ ಸರಿಯಾಗಿ ಮನೆಗೆ ಹೋಗಬೇಕೆನ್ನುವ ಪರಿಜ್ಞಾನ ನಿನಗೆ ಬೇಡವೇ? ಹೋಗ್ತಾ ಇದೆಯಣ್ಣ, ಆದ್ರೆ ದಾರಿಯಲ್ಲಿ ನಿನ್ನನ್ನು ತಡೆದು ನಿನ್ನನ್ನು ಕೆಣಕಿದ ಇಷ್ಟೇ ನೋಡು. ಹೆಣ್ಣು ಮನಸ್ಸು ಮಾಡಿದರೆ ಧೈರ್ಯದಿಂದ ಏನನ್ನಾದರೂ ಸಾಧಿಸಬಲ್ಲಳು. ಆಯ್ತಣ್ಣ, ನಾನಿನ್ನು ಮನೆಗೆ ಹೋಗ್ತೀನಿ. ನಮ್ಮ ದೇಶದ ಭವಿಷ್ಯ ಇಷ್ಟೇ ಅಂತ ಕಾಣಿಸುತ್ತದೆ. ಇಂಥವರಿಗೆ ಗಾಂಧಿಯ ತತ್ವ ಕಿವಿಗೆ ಮುಟ್ಟಲಾರದು. ಸುಭಾಷ್ ಚಂದ್ರ ಬೋಸರು ಕೆಂಪು ಮೋದಿ ಅವರನ್ನು ಮಾತನಾಡಿಸಿದಂತೆ ಮಾತನಾಡಿಸಬೇಕು. ಇರಲಿ, ನಾಳೆ ದಿನ ಬೆಟ್ಟಪ್ಪನ ಪುರಾಣ ಏನಿದೆಯೋ ಕಾದು ನೋಡೋಣ. ಬೆಟ್ಟಪ್ಪ, ಬೆಟ್ಟಪ್ಪ, ನಾನು ಈ ಊರಿಗೆ ಕಾಲಿಟ್ಟಿದ್ದು ನಿನ್ನ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಏಡಿಯನ್ನು ಕುಣಿಯಲು ಹಚ್ಚುತ್ತೇನೆ ಅನ್ನೋದನ್ನ ಮಾತ್ರ ಮರೆಯಬೇಡ. ಬರ್ತೀನಿ ಮಗನೇ, ಬರ್ತೀನಿ. ಶಾರದಾ, ಈಗ ಬಂದ್ವ? ಆ ಶ್ರೀಮಂತರಿಗೆ ಹಣ ಮನೆ ಕೊಟ್ಟು ಬಂದ್ರೆ ಹಣವನ್ನು ಕೊಟ್ಟು ಬಂದೆ, ಆದರೆ ಅಲ್ಲಿ ನಡೆದ ವಿಷಯವೇ ಬೇರೆ. ಬೇಟಪ್ಪನ ತಮ್ಮ ನಮ್ಮ ಗೀತಾಳನ್ನು ಮದುವೆ ಆಗ್ತೀನಿ ಅಂತ ಇವತ್ತು ಹಣ್ಣು ಕಾಯಿ ಇಡ್ಲಿಕ್ಕೆ ಬರ್ತಾರಂತೆ. ಅದಕ್ಕೆ ಏನು ಮಾಡುವುದು ಶಾರದಾ? ಹೌದು ರೀ, ಈ ವಿಷಯ ನನಗೆ ಮೊದಲೇ ಗೊತ್ತಿತ್ತು. ಆದ್ರೆ ಈ ವಿಷಯ ನಾನು ನಿಮಗೆ ತಿಳಿಸ್ಲಿಲ್ಲ. ಒಂದು ವೇಳೆ ಈ ವಿಷಯ ಏನಾದರೂ ನಿಮ್ಗೆ ಗೊತ್ತಾಗಿದ್ರೆ ಎಲ್ಲಿ ಏನಾದರೂ ಅನಾಹುತ ಆಗುತ್ತೇನೋ ಅಂತ ಭಯ. ಆದ್ರೆ ನೀವು ಆ ಶ್ರೀಮಂತರಿಗೆ ಏನು ಅಂತ ಮಾತು ಕೊಟ್ಟು ಬಂದ್ರಿ? ಇಲ್ಲ ಶಾರದಾ, ಇಲ್ಲ. ನನಗೆ ಅವರ ಜೊತೆ ಸಂಬಂಧ ಬೆಳೆಸುವುದು ಬೇಡ ಅನಿಸುತ್ತದೆ. ಅವರೇ ಬಂದರೆ ಹೇಗೆ ಏನು ಹೇಳುವುದು ಶಾರದಾ, ಏನು ಹೇಳುವುದು? ಹೌದು, ನನಗೂ ಕೂಡ ಅದೇ ಭಾರವಾಗ್ತಾ ಇದೆ. ಈಗಾಗಲೇ ಗೀತಾ, ಶಶಿಕಾಂತ್ ಒಬ್ಬರಿಗೊಬ್ಬರು ಪ್ರೀತಿಸ್ತಾ ಇದ್ದಾರೆ. ನಾವೇನಾದ್ರೂ ಇದನ್ನ ಹೆಚ್ಚು ಹೊತ್ತು ಇಲ್ಲಿ ಮುಚ್ಚಿಟ್ಕೊಂಡ್ರೆ ಎಲ್ಲಿ ನಮ್ಮ ಮನೆತನದ ಮಾನ ಮರ್ಯಾದೆ ಎಲ್ಲ ಹಾಳಾಗಿ 3 ಕಾಸಿನ ಮರ್ಯಾದೆ ಹೋಗುತ್ತೆ. ನಿಮ್ಮ ಮರ್ಯಾದೆ ಹೋಗಬಾರದು ಅಂದರೆ ನಾನು ನಿಮಗೆ ತಿಳುವಳಿಕೆ ಹೇಳಿದ್ದೇನೆ. ಸಿಂಧೂರ, ನಮ್ಮ ಜೊತೆಗೆ ಸಂಕೋಚ ಪಡುವೆ. ನಿಮ್ಮ ತಂಗಿಯನ್ನು ನಮ್ಮ ಮನೆಯ ಮಹಾಲಕ್ಷ್ಮಿಯಂತೆ ನೋಡಿಕೊಳ್ಳುತ್ತೇವೆ. ನೀನೇನೋ ಹೆದರಬೇಡ. ಶಾರದಾ, ನಿನ್ನ ಗಂಡನಿಗೆ ಸ್ವಲ್ಪ ಬಿಡಿಸಿ ಹೇಳು. ಬಿಡಿಸಿ ಹೇಳುದ್ರಲ್ಲಿ ಏನಿದೆ ಶ್ರೀಮಂತರು? ನೀವು ಶ್ರೀಮಂತರಲ್ವಾ, ಸ್ವಲ್ಪ ಹೆದರ್ಲೇಬೇಕಾಗತ್ತೆ. ಯಾಕೆಂದ್ರೆ ಯಾವ ಹೊತ್ತಿನಲ್ಲಿ ಯಾವ ವೇಷವನ್ನ ಧರಿಸ್ಕೊಂಡು ಬರ್ತೀರಿ ಅಂತ ಯಾರಿಗೆ? ಯವ್ವ ಶಾರದವ್ವ, ನೀ ಏನ ಹೆದರಾಕ್ ಹೋಗ್ಬೇಡ. ಆಯ್ತಲ್ವ, ಆಯ್ತು ಸೌಕರ, ನಿಮ್ಮ ಆಶೆ ನೆರವೇರಿತ. ಸಿಂಧೂರ, ಅವರು ಮೊದಲೇ ತಪ್ಪು ಮಾಡಿದ್ದಾರೆ. ಹಿರಿಯರಾದ ನಾವೇ ಮುಂದೆ ನಿಂತು ಮದುವೆ ಮಾಡೋಣ.
ಮದುವೆ ಎಲ್ಲ ಆಮೇಲೆ ಇರಲಿ, ನಿಮಗೆ ವರ ಉಪಚಾರ ಕೊಡಲಿಕ್ಕೆ ನಮ್ಮ ಹತ್ರ ಏನಿದೆ? ಇವತ್ತಿನ ಜಗತ್ತಿನಲ್ಲಿ ವರದಕ್ಷಿಣೆ ಎಂಬ ಭೂತ ಇಡೀ ಜಗತ್ತನ್ನೇ ಕಾಡುತ್ತಿರುವಾಗ ಅದನ್ನು ಹೊಡೆದೋಡಿಸಲು ನಮ್ಮಂತ ಶ್ರೀಮಂತರು ಎಚ್ಚೆತ್ತು ನಿಲ್ಲಬೇಕು. ನೋಡು, ನೀನೇನು ವರದಕ್ಷಿಣೆ ಕೊಡಬೇಕಾಗಿಲ್ಲ. ನಿಮ್ಮ ತಂಗಿಗೆ 10 ತೊಲೆ ಬಂಗಾರವನ್ನು ಹಾಕಿ ನಾವೇ ಮದುವೆ ಮಾಡಿಕೊಳ್ಳುತ್ತೇವೆ. ಈಗಲಾದರೂ ನಿನ್ನ ಮನಸ್ಸು ಬದಲಾಯಿಸು. ತಂಗಿ ಅಮ್ಮ, ತಂಗಿ ಹೇಗಿರೋ? ಹೌದು ಮಾಮ, ಹೌದು ಮಾಮ, ಹೌದು ಮಾಮ, ತಂಗಿ ಹೇಗಿರೋ? ಯಾಕಂದ್ರೆ ಇನ್ನೊಬ್ಬರ ಆಸ್ತಿ ಬಲಿ ಇಟ್ಟುಕೊಂಡು ಅವರಿಗೆ ಬಡಿದುಕೊಂಡಿದ್ದೆ. ಆಯ್ತಲ್ವ, ನಿಮ್ಮ ಸ್ವಂತ ಅನ್ನ ಹೇಳಿದ ಮೇಲೆ ತಡ ಯಾಕೆ ಮಾಡ್ತಿ? ಸುಮ್ಮ ಹೂ ಅಂದ್ಬಿಡ. ಶ್ರೀಮಂತ ಮಾತಿಗೆ ಬೆಲೆ ಕೊಡು. ಯಾಕಂದ್ರೆ ಮುಂದಿನ ಕೆಲಸವಾಗಿ ವಿಚಾರ ಮಾಡ್ಯಾರ ಆಯ್ತು. ಹಾಗಾದರೆ ತಡ ಏಕೆ? ಮುನಿಯ, ಲೇ ಮುನಿಯ, ತೆಗೆದುಕೊಳ್ಳಿ ಶ್ರೀಮಂತರೇ ಈ ಹೂವನ್ನು. ಸಿಂಧೂರ, ನಿಮ್ಮ ತಂಗಿಯನ್ನು ಇವತ್ತಿನ ದಿನ ನಾವು ಗಟ್ಟಿ ಮಾಡಿದ್ದೇವೆ. ತೆಗೆದುಕೋ ಇದನ್ನ. ಶಾರದಾ, ಒಳಗೆ ಹೋಗಿ ಚಹಾದ ವ್ಯವಸ್ಥೆ ಮಾಡು. ಶಾರದಾ, ನಾವೇನ ಚಾಯ್ದಾರ ಅಲ್ಲ. ಆಯ್ತಲ್ರಿ ಸಾವುಕಾರ, ನಿಮ್ಮ ಆಶೆ ನೆರವೇರಿತು ಕಾಶಿ. ನಾಳೆ ದಿನ ಶಾಸ್ತ್ರಿಗಳನ್ನು ಕರೆಸಿ ಲಗ್ನ ಪತ್ರಿಕೆ ಹಾಕಬೇಕು. ಹಾಗಾದ್ರೆ ನಾನು ಬರುವೆ. ಹೋಗಿ ಲಗ್ನ ಪತ್ರಿಕೆ ಹಾಕಿ ಬರುವ. ಆಯ್ತು, ಅಷ್ಟೇ ಮಾಡು. ಆಯ್ತು. ಆ ಸಿಂಧೂರ, ಮುಂದಿನ ಕೆಲಸ ಹೋಗಿ ಬನ್ನಿ. ಅಣ್ಣ, ನೀ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಿ. ಆ ನಂಬಿಕೆಗೆ ನಾವಿಂದು ದ್ರೋಹ ಬಗೆದಂತಾಯಿತು ಅಣ್ಣ, ದ್ರೋಹ ಬಗೆದಂತಾಯಿತು. ಅಮ್ಮ, ತಂಗಿ ಗೀತಾ, ಅಲ್ಲ ಅಮ್ಮ, ತಂಗಿ ಗೀತಾ ತಂದು ಕೊಟ್ಟಿದ್ದಾಳೆ. ನಾಳೆ ಹೋಗಿ ಬರೋಣ. ಅವನ ಸ್ಥಾನಕ್ಕೆ ಹಾಕಲೇಬೇಕಮ್ಮ, ಇಲ್ಲದಿದ್ರೆ ತಾಳ ತಪ್ಪಿ ಹಾಲಕ್ಕೆ ಬಂದಿದ್ದಮ್ಮ. ಜಗದೀಶ, ನೀನೆಷ್ಟು ದೊಡ್ಡ ಗುಣದವನಪ್ಪ. ಒಡ ಹುಟ್ಟಿದ ತಂಗಿ ನನ್ನ ಮಾತಿಗೆ ಬೆಲೆ ಕೊಡದಿದ್ದರು. ಅವಳ ಬಾಲಿಗೊಂದು ಹೊಸದೊಂದು ದಾರಿ ತೋರಿಸಿದ ಪುಣ್ಯಾತ್ಮನ ನೀನು.
ಮಾಮ ಅದು ಅವ್ರ ಹಣೆ ಬರ ಯಾಕಂದ್ರೆ ಎಲ್ಲವನ್ನು ಮರೆತು ಮುಂದಿನ ಕೆಲಸ ಬಗ್ಗೆ ವಿಚಾರ ಮಾಡೋಣ. ಅಣ್ಣ ಹೇಗೋ ಮನೆಗೆ ಬಂದಿದೀಯಾ, ಬಿಸಿ ಬಿಸಿ ಅಡಿಗೆ ಮಾಡಿ ನೀವು ಊಟ ಮಾಡ್ಕೊಂಡು ಹೋಗ್ತಾರೆ. ಆಯ್ತಮ್ಮ. ಅಣ್ಣ ನಡೆಯಣ್ಣ ಹಾಗಾದ್ರೆ. ಅವನ ಹಿಂದಿಂದ ಹೋಗೋದ್ರೊಳಗ ಏನೋ ಒಂಥರ ಮಜಾ ಆಯ್ತು ನೋಡ್ರಿ. ಮಾಡಿದ್ದ ಮರತಾಳ ಅಲ್ಲಿ ಜಾತ್ರೆಗೆ ಬಂದಾಳ, ಮಾಡಿದ್ದ ಮರತಾಳ ಅಲ್ಲಿ ಜಾತ್ರೆಗೆ ಬಂದಾಳ, ಹೊಟ್ಟಿ ಉರ್ಸತಾಳ ಬಗಲ ಕುಸಂದ ತಂದಾಳ, ಹೊಟ್ಟಿ ಉರ್ಸತಾಳ ಬಗಲ ಕುಸಂದ ತಂದಾಳ. ಅಲ್ರಿ ನಾವು ದಿನ ಹಿಂಗ ಉಪ್ಪಿನಕಾಯಿ ಮಾರ್ಕೊಂಡು ಊರೂರ ತಿರ್ಗಿದ್ರ ಅರಿವಿ ಹರ್ಕೊಳ್ಳುವಂಗ ಕಾಣ್ತೈತೆ. ಯಾವ್ದಾರ ಒಂದ್ ದೊಡ್ಡ ಉದ್ಯೋಗ ಮಾಡ್ಬೇಕಂದ್ರ ಕೈಯಾಗ ದುಡ್ಡು ಬೇಕ್ರಿ. ಏನಾರ ಗದ್ಲ ಮಾಡಿ ದುಡ್ಡು ಮಾಡಾಕ ಬೇಕ. Okay. ಏ ಜಿಂಗಲೆ ಜಿಂಗ, ಏ ಜಿಂಗಲೆ ಜಿಂಗ ಜಿಂಗ ಜಿಂಗಲೆ ಹಬ್ಬದ ನೆವ ಮಾಡಿ ಮಾರಿ ನೋಡಕ ಬಂದೇನ. ಪಡೆದಾಗ ಒಬ್ಬ ಕುಂಟ ಅಳ್ತೇನ, ಚಿಂತಾದ ಗಳತಿ ನಾ ದೂರಾದೇನ. ಕಬ್ಬಿನ ಪಡೆದಾಗ ಒಬ್ಬ ಕುಂಟ ಅಳ್ತೇನ, ಚಿಂತಾದ ಗಳತಿ ನಾ ದೂರಾದೇನ. ಹಾದಿಗೆ ಹಚ್ಚಿದನೆ ಕಳ್ಳ ಹರವಗದಿ ಪ್ರೀತಿಯ ಕಳ್ಳ, ಹಾದಿಗೆ ಹಚ್ಚಿದನೆ ಕಳ್ಳ ಹರವಗದಿ ಪ್ರೀತಿಯ ಕಳ್ಳ. ಕಳ್ಳ ಬಳ್ಳಿ ಮಾಡಿ ಹುಡುಗಿ ಮಾಡಿದೆ ನನ್ನ ಮಲ್ಲ, ಕಳ್ಳ ಬಳ್ಳಿ ಮಾಡಿ ಹುಡುಗಿ ಮಾಡಿದೆ ನನ್ನ ಮಲ್ಲ. ಸಂತಿಗೆ ಬಂದಾಗ ಬೆಟ್ಟಾಗೋ ನನ್ನ ಗೆಳೆಯ, ಸಂತಿಗೆ ಬಂದಾಗ ಬೆಟ್ಟಾಗೋ ನನ್ನ ಗೆಳೆಯ, ನೀರ ಗೆಳತಿ ನಿನ್ನ ಚಿಂತ್ಯಾಗ ನನ್ನ ಸಂತಿ ಮುಗಿದು ಹೋತ. ಗೆಳತಿ ನಿನ್ನ ಚಿಂತ್ಯಾಗ ಸಂತೆ ಮುಗಿದೋತ, ಆಗ ಜೀವ ಉಳಿದೈತೆ ಆಗ ನನ್ನ ಗೆಳತಿ ನೀರ ತರಬೇಡ ಕಣ್ಣಾಗ. ಕರೆತನ ಬಾರ ತರತನ ಕಾರ ಗಿಡ್ಡಿ ಮಾಡೋನು ಆಲಿಲಿಯ ತೋರ. ಕರೆತನ ಬಾರ ತರತನ ಬಾರ ಗಿಡ್ಡಿ ಆಡಿಲಿಯ ಮಾಡೋಣ ತೋರ. ರಗಡ ಮಾಡಿ ನೀ ರೊಕ್ಕ ಬಂಗಾರ ಹುಡುಗಿ ಬಿಟ್ಟೂನು ಹೈ ಬಾಯ್ಲು ಜೋರ. ರಗಡ ಮಾಡಿ ನೀ ರೊಕ್ಕ ಬಂಗಾರ ಚೂಡ ಮಾಡೋನು ಹೈ ಬಾಯ್ಲು ಜೋರ. ತರ್ತಿನ ಬಾರ ತರ್ತಿನ ಬಾರ ತರ್ತಿನ ಬಾರ ತರ್ತಿನ ಬಾರ ಗಿಡ್ಡಿ ಮಾಡೋನು ಆಲಿದೆ ತೋರ. ರಗಡ ಮಾಡಿ ನೀ ರೊಕ್ಕ ಬಂಗಾರ ಜೀಡ ಮಾಡೋನು ಹೈ ಬಾಯ್ಲು ಜೋರ. ರಗಡ ಮಾಡಿ ನೀ ರೊಕ್ಕ ಬಂಗಾರ ಜೀಡ ಮಾಡೋನು ಹೈ ಬಾಯ್ಲು ಜೋರ. ಇನ್ನ ಕಳ್ಳತನ ಹೊಳಿತವ ಎಲ್ಲ
ಇಟ್ಟೆಲ್ಲ ಮನಗಂಡ ಗೂಟ ಕಟ್ಟಿದ ಪ್ರೀತಿಗೆ ರೇಟ ಇಟ್ಟೆಲ್ಲ ಮನಗಂಡ ಗೂಟ ಕಟ್ಟಿದ ಪ್ರೀತಿಗೆ ರೇಟ ಎಲ್ಲ ಗೊತ್ತಾಗಿ ಅನಸಾತೈತೆ ನನ್ನದೇ ಅನ್ನೋದ ಡೌಟ ಎಲ್ಲ ಗೊತ್ತಾಗಿ ಅನಸಾತೈತೆ ನನ್ನದೇ ಅನ್ನೋದ ಡೌಟ ಇಟ್ಟೆಲ್ಲ ಮನಗಂಡ ಗೂಟ ಕಟ್ಟಿದ ಪ್ರೀತಿಗೆ ರೇಟ ಎಲ್ಲ ಗೊತ್ತಾಗಿ ಅನಸಾತೈತೆ ನನ್ನದೇ ಅನ್ನೋದ ಡೌಟ Okay. ಶಾದಿ ತುಡುಗಿಲೆ ಮಾಡು ಹಾವೇರಿ ಹುಡುಗಿ ಅಂದಾಗ ಬರ್ತೀನಿ ಸಿಕ್ಕಾಗ ಅನ್ಕೊಂಡಿದ್ದೆ ರೊಟ್ಟಿ ಬೆಂದಂತ ತುರ್ದಾಗ ಜಾರಿ. ಸರ ಇಟ್ಟೆಲ್ಲ ಮನಗಂಡ ಗೂಟ ಕಟ್ಟಿದಿ ಪ್ರೀತಿಗೆ ರೇಟ ಇಟ್ಟೆಲ್ಲ ಮನಗಂಡ ಗೂಟ ಕಟ್ಟಿದಿ ಪ್ರೀತಿಗೆ ರೇಟ ಎಲ್ಲ ಗೊತ್ತಾಗಿ ಅನಸಾತೈತೆ ನನ್ನದೇ ಅನ್ನೋದ ಡೌಟ ಬಾದಾಮಿ ಹುಡುಗಿ ನೀ ಬಾರಿ ನಾ ಅಂದಾಗ ಬರ್ತಿದ್ದಿ ಹಾರಿ ತಿರುಗಿ ನೋಡೋಡು ಸಂದು ಸಂದು ಸಂದಿ ನಗತಾರ ಊರ ನಮ್ಮಂದಿ ತಿರುಗೂಟ ನೋಡು ಸಂದಿ ಸಂದಿ ಮದುವೆಯಾಗುವ ಹುರುಪಿಯಾಗ ಹಚ್ಕೊಂಡಿಯಲ್ಲ ಮೇಂದಿ ಮದುವೆಯಾಗುವ ಹುರುಪಿಯಾಗ ಹಚ್ಕೊಂಡಿಯಲ್ಲ ಮೇಂದಿ ಇಷ್ಟೆಲ್ಲ ಮನಗಂಡ ಗೋಟ ಕತ್ತೀರಿ ಪ್ರೀತಿಯ ರೇಟ ಇಷ್ಟೆಲ್ಲ ಮನಗಂಡ ಗೋಟ ಕತ್ತೀರಿ ಪ್ರೀತಿಯ ರೇಟ ಎಲ್ಲ ಗೊತ್ತಾಗಿ ಅನಸಾತೈತೆ ನೀ ಅನ್ನದಿ ಅನ್ನೋದ ಡೌಟ ಎಲ್ಲ ಗೊತ್ತಾಗಿ ಅನಸಾತೈತೆ ನೀ ಅನ್ನದಿ ಅನ್ನೋದ ಡೌಟ ನೀ ಅನ್ನದಿ ಅನ್ನೋದ ಡೌಟ ನೀ ಅನ್ನದಿ ಅನ್ನೋದ ಡೌಟ. ಏನು ದೋಸ್ತ ಯಾಕ ಬಿಟ್ಟು ಬಂದೇನೆ ಡಬ್ಬಿ ಮತ್ತೆ ಅದು ಕುಡತಿ ಅಡ್ರೋಗ ಮತ್ತ ನಿನ್ನಂತ ಹುಡುಗಿಯಾರ್ ಕೂಡ ಕುಡಿದ್ರ ಅಡ್ರೋ ಕೊಡ್ಲಾರ್ದ ಮತ್ತೇನ್ ಮಾಡ್ತಾ ಇದ್ದೆ ನಮಗ್ ದಿನ ಒದರಿ ಸಾಕಾಗಿ ಹೋಗೈತೆ ಯಾವ್ದಾರ ಹೊಸ ಉದ್ಯೋಗ ಚಾಲು ಮಾಡ್ಬೇಕಂದ್ರ ಕೈಯಾಗ ದುಡ್ಡು ಬೇಕ್ರಿ ಏನಾರ ಗದ್ಲ ಮಾಡಿ ಮಾಡಾಕ ಬೇಕ ಅಲ್ಲ ಉದ್ಯೋಗ ಮಾಡಕ್ ಜಗ್ ಅದಾವ ಮಾಡಲ್ಲ ನಿನ್ನೇನ್ ಅಂತಾರ ಮಾಡ್ತೀನಿ ಬಿಡುದಿಲ್ಲ ಮಾಡ್ತಾನೆ ಆದ್ರ ಅದಕ್ಕೆ ನಿನ್ನ ಸಹಕಾರ ಬೇಕು ಇಲ್ಲ ಅನ್ನಕ್ ಹೋಗ್ಬೇಡ ಒಂದ್ ಸಲ ಮಾತು ಕೊಟ್ಟನಂದ್ರ ಇಲ್ಲ ಅನ್ನಂಗಿಲ್ಲ ಅದೇನ್ ಹೇಳ್ತಿ ಹೇಳ ನೋಡ ನಾ ಈ ಊರಾಗ ಒಂದ ಎಗ್ರೆಸ್ ಅಂಗಡಿ ಖಾನಾವಳಿ ತೆಗಿಬೇಕಂತ ಮಾಡೀನಿ ದಿನ 3 ತಾಸು ಕಲ್ಯಾಕ ನೀ ಕುಂಡಿರ್ಬೇಕು ಆಮ್ಯಾಗ ನೋಡ ದುಡ್ಡು ಹೆಂಗೈತೈತಿ ಅದ್ರ ಕಲೆಕ್ಷನ್ ನೋಡ ಅಂದ್ರ ಮಟನ್ ಕೂಡ ನಾನು ಚಿಕ್ಕನ್ ಮಾಡಿ ತಿನ್ಬೇಕಣ್ಣ ಅವ್ರ ಏನ್ ಮಾತಾಡ್ತೀವ ಮುಡ್ದಾರ ಹಳೆ ಮುಡ್ದಾರ ಯಾನ್ರಪ್ಪ ಕುಡ್ದಿಸದ ಬಂದು ಎದ್ವತ್ತೋ ನನ್ನ ಗಂಟು ಬಿದ್ದಿದ್ರೆ ಏನ್ ಮಾಡ್ಬೇಕು ಅವ ಭೀಮನಾಗ ಮಗ್ಗಲ್ದಾಗ ನಾ ಇರುವಾಗ ಆ ಮಾಯಕೇನ್ ಕರಿದು ಹಿಡಿದಾನ ಇಚ್ಚಕ್ ಬಲ್ಲ ನಂದೇನೇ ಇದ್ರು ಇಲ್ಲೇ ತಿಂಡಿ ಎಬ್ಬಿಸ್ತೀನಿ ನಾನು ಅತ್ತಾಗಿತ್ತಾಗಿಲ್ಲ ನೋಡ್ ಅದು ಬ್ಯಾಡ ಯಾಕಂದ್ರ ಆ ಮಾತು ಬ್ಯಾರೆನ ಇರ್ಲಿ ನೀ ಏನ ಹೇಳು ಯಾರನ್ನು ದುರೋಬಿಗೆ ಕೊಡಿಸ್ಕೋಬಾರ್ದು ಯಾಕ ಒಟ್ಟ ಚಂದಾಗ ನೋಡಿ ಬಾಳೆ ಮಾಡ್ಬೇಕು ಅದ ಹೌದಾ ನೀ ಹೇಳೋ ಮಾತು ಕರೆ ಐತೆ ಖಾನಾವಳಿ ಅಂದ್ಮೇಲೆ 16 ಮಂದಿ ಬರ್ತಾರ 16 ಮಂದಿ ಹೋಗ್ತಾರ ಹೋಗ್ಲಿ ಪಾರೋ ನಮ್ಮ ಮದುವೆ ವಿಚಾರ ಏನ್ ಮಾಡಿದೆ ತಡ್ಕೋ ಎಟ್ಟ್ಯಾಕ ಅವಸರ ಮಾಡಕತ್ತಿದ್ದಿ ಮೊದಲ ನಿನ್ನ ಜೀವನ ಸಟ್ಲು ಮಾಡ್ಕೋ ಆಮೇಲೆ ಎಲ್ಲ ಪ್ರೀತಿ ಪ್ರೇಮ ಜೀವನ ಮ್ಯಾಗ ವಿಶ್ವಾಸ ಇಟ್ಟ ಹೋಗ್ಕಿನಿ ಹಾಳಾಗಿ ನೀ ಏನಾರ ಕಿಲ ಬಿಚ್ಚಿದ ಅಂದ್ರ ಅದ ಕಿಲ ತಗೊಂಡ್ ಹೊಟ್ಟೆ ಹಾಕ್ಸಿಕೊಂಡು ಸಾಯ್ಬೇಕಾಕೈತೆ ಹೌದೇನೋ ನನ್ನ ಸರದಾರ ಹಾಕ್ಬೇಡ ಜಲ್ದಿ ನೀನು ಹರ್ಕ ಬಾರೋ ರಾಜ ಹೇಳ ಹುಡುಗಿ ನನ್ನ ನಿನ್ನ ನಡುವ ಏನೇನು ನಡೆದಿಲ್ಲ ಹತ್ತೂರ ನಮ್ಮಪ್ಪನ ಗಾರ ಮುಟ್ಟುತನ ನಾನಿನ್ನ ಬಿಡುದಿಲ್ಲ ಹೇಳ ಹುಡುಗಿ ನನ್ನ
ಹತ್ತೂರ ಹನುಮಪ್ಪನಂದಾರ ಮುಟ್ಟತನ ನಾನಿನ ಬಿಡುವುದಿಲ್ಲ 1 2 3 ಬಂದ್ರ ಮಾಮನ ಬುಲೆಟ್ ಗಾಡಿ ಪಡ 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 ಕಾಲೇಜ್ ಹುಡುಗಿಯರು ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಬಾಣದಂತೆ ಚೇತನವಾದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಬಾತೇನೆ. ರೆಡಿ ಬಾಯ್ಸ್, ರೆಡಿ? ಹಾ ಬರೋ ಇರ್ಲಿ ನೆಕ್ಸ್ಟ್ ಟೈಮ್ ಸ್ಥಳಕ್ಕೆ ಯಾಕೆ ಬರಲು ಹೇಳಿದ? ಏನಾದ್ರೂ ತೊಂದರೆ ಆಗಿರ್ಬೋದಾ? ಸೌಂದರ್ಯ ಅವನಿಗೆಲ್ಲ ಗೀತ ನಿನಗೆ ಶ್ರೀಮಂತರ ಸೊಸೆಯಾಗಿ ಬಹುದಿನ ಬಾಳಬೇಕಂತ ನೀನು ಕಟ್ಟಿರುವ ಕನಸು ಸಾಗುವುದಿಲ್ಲ, ಹಿಂದೆ ಸುಟ್ಟು ಹೋಗುವುದು. ಆದ್ರೆ ನಿಮ್ಮ ಮಾತಿನ ಅರ್ಥ?
ನನ್ನ ತಮ್ಮನನ್ನು ಸಮಾಧಾನ ಪಡಿಸುವುದಕ್ಕಾಗಿ ಅವತ್ತು ಆ ನಾಟಕ ಆಡಿದೆ. ಲೇ ಮನಸ್ಸು ಹೆಣ್ಣೆ, ನಮ್ಮ ಆಸ್ತಿ ಐಶ್ವರ್ಯ ಕಂಡು ಅವನ ಜೊತೆ ಚಕ್ಕಂದ ಆಡಿ ನನ್ನನ್ನು ಬುಟ್ಟಿಗೆ ಹಾಕಿಕೊಂಡು ನಮ್ಮ ಮನೆಗೆ ಮಕ್ಕಳ ಮುಳ್ಳಾಗಬೇಕು ಅಂತ ನೀನು ಕಟ್ಟಿರುವ ಕನಸು ನನಸಾಗುವುದಿಲ್ಲ. ಸುಳ್ಳು. ನಾನು ಶಶಿಕಾಂತನಿಗೆ ಯಾವುದೇ ರೀತಿ ಮೋಸ ಮಾಡಿಲ್ಲ. ನಾನಂತವಳಲ್ಲ. ನೋಡಿ, ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ನಮ್ಮಿಬ್ಬರನ್ನ ಬೇರೆ ಮಾಡಬೇಡಿ. ಬೇಗ ಹೇಳು, ಯಾವುದಕ್ಕೆ ಒಪ್ಪುವೆ? ನಾನು ನಿನ್ನನ್ನು ಈಗಲೇ ಕಳಿಸುವೆ. ನನ್ನ ತಮ್ಮನ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಕೊಟ್ಟು ಮದುವೆ ಮಾಡುವ ಸಂಬಂಧಿಕರಿರುವಾಗ ನಿನ್ನಂತ ಹೇಸಿ ಕುಲದ ಹೆಣ್ಣು ನಮ್ಮ ಮನೆಯ ಹೊಸ್ತಿಲ ತುಳಿಯಲು ಯೋಗ್ಯಳಲ್ಲ. ನೋಡು, ನಿನಗೆ 20,000 ಹಣ ಕೊಡುತ್ತೇನೆ. ಬೇರೆ ಯಾವನನ್ನು ಜೊತೆ ಕೂಡಿಕೊಂಡು ಈ ಊರ ಬಿಟ್ಟು ಓಡಿ ಹೋಗಬೇಕು. ಇಲ್ಲ ಇಲ್ಲ, ನಾನು ಈ ಮಾತಿಗೆ ಒಪ್ಪೋದಿಲ್ಲ. ಈ ಮಾತಿಗೆ ನೀವು ಒಪ್ಪಿಸೋದೇ ನಿಜವಾದ್ರೆ ನನ್ನ ಪ್ರಾಣವನ್ನೇ ಕೊಡುತ್ತೇನೆ ವಿನಃ ಇಂಥ ಕೆಲಸವನ್ನ ನಾನು ಮಾಡ್ತಾರೆ. ಮಾಡದಿದ್ದರೆ ಹೊಡೆದ ಉರುಳಿಸುವೆ ನಿನ್ನ ಪ್ರಾಣ ಪಕ್ಷಿಯನ್ನು. ನಿನಗೆ ಬದುಕುವ ಆಸೆ ಇದ್ದರೆ ನಾ ಹೇಳಿದಂತೆ ಕೇಳಬೇಕು. ಇದೇ ನನ್ನ ಕೊನೆಯ ಮಾತು. ಬೇಗ ಹೇಳು, ಯಾವುದಕ್ಕೆ ಒಪ್ಪುವೆ? ಆಗ್ಲೇ ಹೇಳ್ದಲ್ಲ, ನನ್ನದು ಒಂದೇ ಮಾತು. ನೋಡು, ನಿಮ್ಮ ತಮ್ಮನ ಕಡೆಯಿಂದ ತಾಳಿ ಕಟ್ಟಿಸಿಕೊಂಡು ಸಾಯೋ ಪರಿಸ್ಥಿತಿ ಬಂದಿದ್ದೇ ನಿಜವಾದ್ರೆ ನಾನು ಮುತ್ತೈದೆಯಾಗಿ ಸಾಯ್ತೇನೆ ವಿನಃ. ಮುತ್ತೈದೆ? ಮುತ್ತೈದೆಯಂತೆ ಕಾಣಿಸಿಕೊಂಡು ಗಂಡನೆದುರಿಗೆ ಪ್ರಾಣ ಬಿಡುವ ಪೋರಿ ನೀನೊಮ್ಮೆ ನಿರ್ಧಾರ ಮಾಡಿದೆ ಅಂದ ಮೇಲೆ ಮುಗಿಯಿತು, ನೀನು ಸಾಯಲೇಬೇಕು. ಮುನಿಯ, ಬೇಗ ಬಾರಲೇ. ಮಗುವರ ನೋಡಿದೆ, ಇಲ್ದ್ರೆ ಗಟ್ಟಿ ಬಾಗಲ್ ನೋಡಿದೆ. ಇಲ್ಲಿ ಮನೆ ಕಟ್ಟೋಗಲ್ಲ, ದತ್ತಿದ್ರೆ ಸಾಮ್ರಾಜ್ಯ ಹೆಗಲ ಮೇಲೆ ಕೈ ಇಟ್ಟಾಗಲೇ ಕೆಲಸ ಮಾಡ್ದೆ ಹೋಗ್ಕೊಂಡೆ. ಬೆಟ್ಟ ಐತಿ ಬಾಟ್ಲ ಹೇಳುದು ನೀನು ಪಕ್ಕಲ್ಲಿ ಇದ್ದಿರ್ತೀನಿ ಅಂತ ಹೇಳಿ ತಗೋರೆ. ಇವರ ದೇಹವನ್ನು ಒಂದೇ ಗುಂಡಿನಲ್ಲಿ ಪುಡಿ ಪುಡಿ ಮಾಡ್ಲಾ ಇಲ್ಲ ಮುನಿಯಾ, ಹಾಯ್ತು ಇವಳ ಎದೆಗೆ ಗುಂಡು. ತಾಯಿಲಿ ಬಂದೂಕು. ನಾರಿ ಹೋಗುವುದು ನಿನ್ನ ಪ್ರಾಣ ಹಾರ. ಮುನಿ ಅಮ್ಮ, ಮುನಿಯಾ, ತಾರಲೆ ಬಂದು ಕೊನೆಯದಾಗೆ ನನ್ನಿಂದನೇ ಸಾಯಿಲೆ.
ಮುನಿಯ ಇವಳನ್ನ ಕೊಲೆ ಮಾಡಿದ್ದಾಯ್ತು ಈ ಶವವನ್ನು ಏನು ಮಾಡೋದು ಶ್ರೋಕರೇ? ಮುನಿಯ ಹೊತ್ತು ಮುಳುಗಿದ ಮೇಲೆ ಈ ಹೆಣವನ್ನು ಅವರ ಮನೆಯ ಬಾಗಿಲಿಗೆ ಬಿಸಾಕಿ ಬಿಡು. ಆ ಸಿಂಧೂರ ಈ ಹೆಣವನ್ನು ನೋಡಿ ಆ ಕರಳು ರೋದನೆಯಲ್ಲಿ ಮುಳುಗಿ ಹೋಗಬೇಕು. ಅಂದಾಗ ಗೊತ್ತಾಗುತ್ತದೆ ಈ ಬೆಟ್ಟಪ್ಪ ಎಂತವನು ಅಂತ. ಆಯ್ತು ಶ್ರೋಕರೇ, ಹಾಗೆ ಮಾಡೋಣ. ಮುನಿಯ ಈ ಶವವನ್ನು ಹೊತ್ತುಕೊಂಡು ಹೋಗು.